ಸಂಸ್ಕಾರದೊಳಗೆ ನಾವು ಬಂದೀವಿ. ಮತ್ತು ಅಂಥದ್ರಾಗ ನಾವು ಸಣ್ಣ ಏನಾದರೂ ಸಮಸ್ಯೆ ಅಂದ ಕೂಡಲೇ ಡೈವರ್ಸ್ ಅಂತ ಹೊಂಟು ಬಿಟ್ವಿ ಅಂದ್ರೆ ನಮ್ಮ ಸಮಾಜದ ಸ್ಥಿತಿ ಭಾಳ ಅಧೋಗತಿಗೆ ಹೋಗ್ತೈತೆ ಅನ್ನುವಂಥದ್ದನ್ನು ನಮ್ಮ ಕಣ್ಣು ಮುಂದೆ ಆಗ್ತಾವೆ. ಮಕ್ಕಳಿಗೆ ಹೇಳ್ಕೊಡ್ರಿ, ಸಹನಾದಿಂದ ಹೆಂಗಿರ್ಬೇಕು ಹೇಳ್ಕೊಡ್ರಿ. ಬರೀ ಅವರೆಲ್ಲ ಕಲಿತಾದ ಮೇಲೆ ಹೋಗುವಂಥ ಟೈಮ್ದೊಳಗೆ ಅಡುಗೆ ಮಾಡೋ ಬುಕ್ ಇಟ್ಕೊಂಡು ನೀವು ಏನಾದರೂ ಕಳಿಸಿದ್ರಿ ಅಂದ್ರೆ ಆ ಸಂಸಾರ ಕರೆಕ್ಟ್ ಉಳಿಯಂಗಿಲ್ಲ. ಅಡುಗೆ ಮಾಡೋದನ್ನು ಕಲಿಸ್ರಿ, ನೀವು PhD ಕಲಿಸ್ರಿ, ಅದ್ರ ಜೊತೆಗೆ ಪಚಡಿ ಹೆಂಗೆ ಮಾಡ್ಬೇಕು ಅನ್ನೋದು ಕಲಿಸ್ಕೊಟ್ರಿ. ಬರೀ PhD ಕಲಿಸಿದ್ರಿ, ಪಚಡಿ ಮಾಡ್ಬೇಕು ಅನ್ನೋದು ಹೆಂಗೆ ಕಲಿಸ್ಲಿಲ್ಲ ಅಂತಂದ್ರೆ ಅದು ಉಪಯೋಗ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೆಂಡತಿ ಕೊಟ್ಟಾಗ ಹೆಂಗೆ ಇರ್ಬೇಕು ಅನ್ನುವಂಥದ್ದು ಗಂಡು ಮಕ್ಕಳಿಗೆ ತಿಳಿಸ್ಬೇಕು, ಗಂಡು ಮಕ್ಕಳು ಕೊಟ್ಟಾಗ ಹೆಂಡತಿ ಹೆಂಗೆ ಇರ್ಬೇಕು ಅನ್ನುವಂಥದ್ದು ಹೆಣ್ಮಕ್ಳು ತಿಳಿಸ್ಬೇಕು. ಇದನ್ನೆಲ್ಲ ಸಂಸ್ಕಾರ. ಮತ್ತು ಯಾವುದಾರ ಮನೆಯೊಳಗೆ ಸಮಸ್ಯೆ ಬಂದವ ಅಂತಂದ್ರೆ, ಭಾಳ ಮನೆಯೊಳಗೆ ಸಮಸ್ಯೆ ಏನಾಗ್ಯಾವ ಅಂತಂದ್ರೆ, ಸ್ವತಃ ಒಬ್ಬ ತಾಯಿಯಾಗಿ ತನ್ನ ಮಕ್ಕಳ ಭವಿಷ್ಯವನ್ನು ಶುದ್ಧ ಮಾಡಬೇಕಾದಂಥ ತಾಯಿನ ಆ ಗಂಡನ ಮನೆಯಾಗ ಏನಾದರೂ ಜಗಳಾಡಿ ಬಂದು ಮನ್ಯಾಗ ಮಗಳು ಕುಂತಾಳಂದ್ರೆ ಆ ಮಂದಿಗೆ ಏನಾದರೂ ಮಾಡಿ ತಲೆಯಾಗ ತುಂಬಿ ಮಗಳು ನನ್ನ ಹತ್ರ ಇರಲಿ, ಅವರ ಬೇಕಾದ್ರೆ ಇಲ್ಲಿ ಬರಲಿ ಅಂತ ತಿಳ್ಕೊಂಡು ತಾಯಿ ಕರ್ಕೊಂಡು ಕುಂತಾಳಂದ್ರೆ ಅವಳ ಮಗಳ ಅವನತಿಗೆ ಕಾರಣ ಅವರ ತಾಯಿ ತಂದಿನ ಆಕಾರೆ ಹೊರತಾಗಿ ಬೇರೆದವ್ರು ಯಾರೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಇಲ್ಲಿ ಬರ್ಬೇಕಾದ್ರೆ ಒಂದು ನ್ಯಾಯ ಬಗೆಹರಿಸಿ ಬಂದ ನಾನು. ಒಟ್ಟ ಅತ್ತಿ ಮಾವ ಅಂದ್ರೆ ಬೇಡ ಅಂತಾಳಕ್ಕೆ ಸೊಸಿ. ಒಬ್ಬನ ಮಗ ಅದಾನ, ದೊಡ್ಡ ಪ್ರಮಾಣದಾಗ ಆಸ್ತಿ ಐತಿ, ದೊಡ್ಡ ಮನೆಯೊಳಗೆ ಆಸ್ತಿ ಇದ್ರೂ ಸಹಿತ ಒಟ್ಟು ಅವ್ರಿದ್ರು ನಾ ಇರಂಗಿಲ್ಲ ನೋಡ್ರಿ. ಒಂದೇ ಮನೆಯಲ್ರಿ ಕಷ್ಟಪಟ್ಟು ಮಗನ ಬೆಳೆಸಿ ದೊಡ್ಡವನ್ನು ಮಾಡಿ ಅಗದಿ 100 ಕಡೆ ಹೋಗಿ ಶಾಸ್ತ್ರ ನೋಡಿ, ಜ್ಯೋತಿಷ್ಯ ನೋಡಿ, ಮತ್ತೊಂದು ನೋಡಿ, ಸ್ವಾವಣ ಕೇಳಿ, ಅವ್ರನ್ನ ಕೇಳಿ ಇವ್ರು ಕೇಳಿ ಹುಡುಕಾಡ್ಕೊಂಡು ಬಂದು ಸೊಸಿ ಮದುವೆ ಆದ 6 ತಿಂಗಳದಾಗ ನಮ್ಮ ಮನ್ಯಾಗ ಇರಬಾರ್ದು ಅಂತಂದ್ರೆ ಯಾವ ತಂದೆ ತಾಯಿ ಎಲ್ಲಿ ಹೋಗ್ಬೇಕು? ಅವರು ಏನು ಬಿಟ್ಟು ಬದುಕಬೇಕಂದ್ರೆ ಮತ್ತೆ ಬಿಟ್ಟು ಬದುಕೋದಕ್ಕಾಗಿ ಮದುವೆ ಮಾಡ್ಬೇಕಾಗಿತ್ತ ಅವನಿಗೆ? ಆ ಮದುವೆ ವಯಸ್ಸಾಗೈತೆ ಅಂದ್ರೆ ಮತ್ತೆ ನೀವು ವಯಸ್ಸಾದವರು ಜಗ್ ಮಾತಾಡಬಾರ್ದು. ವಯಸ್ಸಾದವ್ರು ಎಷ್ಟು ಹೇಳ್ಬೇಕು ಅಟ್ಟ ಹೇಳ್ಬೇಕು. ಸೈಕಲ್ ಹೊಡಿ ಮಟ್ಟ ಅಟ್ಟ ಹಿಂದೆ ಸೈಕಲ್ ಹಿಡ್ಕೋಬೇಕು. ಸೈಕಲ್ ಕಲಿಯುವಂಥ ಟೈಮ್ದಾಗ ನೋಡ್ರಿ, ನೀವು ಸೈಕಲ್ ಹೊಡ್ಯಾಕೆ ಬರಲಾರ್ದಂಥ ಟೈಮ್ದಾಗ ಅಟ್ಟ ಸೈಕಲ್ ಹಿಡ್ಕೋಬೇಕು. ಹೊಡ್ಯಾಕೆ ಬಂದ ಮೇಲೆ ಸೈಕಲ್ ಹಿಡ್ಕೊಳಕ್ಕೆ ಹೋದ್ರೆ ಇರಿಟೇಟ್ ಆಕೈತೆ ಅವ್ರಿಗೆ. ಬಿಡು ಹೋಮರ ನಾವು ಹಾಕಿದೆ ಅಂತದ ಅವರು. ನೀ ಬಿಡ್ತೀವಿ ಅಂತ ನೀ ಹಿಡಿಯಕ್ಕೆ ಹೋದೆ ಅಂದ್ರೆ ಅವ್ರನ್ನ ಸಹಿಸಂಗಿಲ್ಲ. ಹಂಗೆ ವಯಸ್ಸಾದ ಮೇಲೆ ನಮ್ಮ ಮಾತು ಕಡಿಮೆ ಆಗ್ಬೇಕು. ಸುಮ್ಕ ಎಲ್ಲದಕ್ಕೂ ಹಂಗೆ ಇದನ್ನು ಮಾಡ್ಕೊಂಡು ಹಿಂಗಾತ ಅನ್ಕೊಂತ ಕುಂದ್ರದ ಇದಾಗಂಗಿಲ್ಲ. ಹೊರಗೆ ಬಂದು ಮಗನ ಮುಂದೆ ಸೊಸೆ ಹೆಂಗೆ ಮಾಡ್ತಾಳೆ, ಬರೀ ಇದನ್ನು ಹಿಂಗೆ ಮಾಡ್ತಾಳೆ ಅಂತ ಅನ್ಕೊಂತ ಕುಂದ್ರಬಾಡ್ರಿ ತಾಯಿ. ಅಂದರೆ ಬರೇ ಹೋದಾಕಿನ ಏನಂತ ತಿಳ್ಕೊಬೇಕು. ನೀವು ಎಲ್ಲ ಏನು ಮಾಡೋದು ದೊಡ್ಡ ತಪ್ಪು ಏನಂತಂದ್ರೆ, ನಿಮ್ಗೆ ಹಂಗೆ ಒಂದು ಸಣ್ಣ ಇದನ್ನು ಹೇಳಿ ಮುಗಿಸ್ಬಿಡ್ತೀನಿ ನನ್ನ ಮಾತು. ಇಲ್ಲಿ ಸಮಸ್ಯೆ ಎಲ್ಲಿ ಬರ್ತೈತೆ ಅಂತಂದ್ರೆ ನೋಡ್ರಿ, ನಿಮ್ಮ ಮನ್ಯಾಗ ಹೋಗ್ಬೇಕು ಮಗಳು ಇರ್ತಾಳೆ, ಮಗಳು ಇರ್ಬೇಕಾದ್ರೆ ಒಬ್ಬಕ್ಕೆ ಸೊಸಿ ಇರ್ತಾಳೆ. ಸೊಸಿ ಊಟಕ್ಕೆ ನೀಡೋ ಟೈಮ್ದೊಳಗೆ ಕಾಲಾಗಿಂದ ಏನಾದರೂ ಒಂದಿಷ್ಟು ಗ್ಲಾಸ್ ಎಡಿಬಿದ್ಲು ಅಂದ್ರೆ ಏನೋ ಅಚಾತುರಿಂದ ಬಿತ್ತಂದ್ರೆ ಅವ್ರ ಹತ್ತಿ ಚಲೋ ಮಾಡ್ತಾಳೆ. ಈಕೆ ಕಣ್ಣ ಈಗ ಇಲ್ಲಿಲ್ಲ, ನೆತ್ತಿ ಮೇಲೆ ಬಂದಾವ, ಈಕೆ ಕಣ್ಣು ಕಾಣೋದಲ್ಲ ಈಗ ಅಂತ ಮಂದಿ ಮುಂದೆ ಅದನ್ನು ಹೇಳಿಸಿ ಮಾತಾಡ್ತಿರ್ತಾಳೆ. ಸೊಸಿ ಏನಾದರೂ ಕಾಲು ಎಡಿವಿ ಒಂದಿಷ್ಟು ಏನಾದರೂ ಅಚಾತುರ್ಯಾಗಿ ಒಂದು ಲೋಟ ಕೆಡವಿದ್ರೆ ಕಣ್ಣು ನೆತ್ತಿ ಮೇಲೆ ಬಂದಾವ ಅಂತ ತಿಳ್ಕೊಂಡು ಕಮೆಂಟ್ ಕೊಡುವಂಥ ಅವ್ರ ಹತ್ತಿ, ಅದ ಮಗಳು ಜಾಡಿಸಿ ಒದ್ದು ಒಂದು ಚರಿಗೆ ತೆಳಕ್ಕೆ ಕೆಡವಿದ್ಲು ಅಂದ್ರೂ ನಮ್ಮ ಮನೆಯಕ್ಕೆ ಬುದ್ಧಿನ ಇಲ್ಲ, ಕಾಲು ಕಾಡಾಗ ಸಾಮಾನು ಇಡ್ತಾವಂತ ಇಲ್ಲಿ ಕಮೆಂಟ್ ಕೊಡ್ತಾಳೆ. ಎಲ್ಲಿದ್ದು ನೋಡ್ರಿ, ಎಲ್ಲಿ ಬದಲಾಗೈತಿಲ್ಲ? ಬದಲಾಗಬೇಕಿಲ್ಲ. ಸೊಸಿ ಒದ್ರೆ ಯಾಕಂದ್ರೆ ಕಣ್ಣು ಎತ್ತಿ ಮೇಲೆ ಬಂದಾವಂತ ಹೇಳುವಂಥ ಹತ್ತಿ, ಅದ ಮಗಳು ತಪ್ಪು ಮಾಡಿದ್ಲು ಅಂತಂದ್ರೆ ಕಾಲಾಗ ಸಾಮಾನು ಇಡ್ತಾವ ನಮ್ಮ ಮನೆ ಹೆಣ್ಮಕ್ಳು ಅಂತ ತಿಳ್ಕೊಂಡು ಮನೆಯವ್ರಿಗೆ ಬೈತಾಳೆ. ಅಂದ್ರೆ ಇಲ್ಲಿ ಚಲೋ ಆತಿಲ್ಲ ಹೊಡಕದು. ಮತ್ತು ಬಂದು ಸೊಸಿ ಮುಂದೆ ಹೊಳ್ಳ ಹಾಕಿನ ಹೊಗಳೋದು ಮಗಳನ್ನ, ನನ್ನ ಮಗಳು ಹಂಗಿದ್ಲು, ನನ್ನ ಮಗಳು ಹಿಂಗಿದ್ಲು. ಒಂದು ಕೆಲಸ ಮಾಡಿಲ್ಲ ಆಕಿ ಇರ್ಬೇಕು ಅವ್ರ ಮಗಳು, ಒಟ್ಟ ಏನು ಮಾಡಿಲ್ಲ. ಆದರೂ ಹೊಗಳೋದು ನನ್ನ ಮಗಳು ನಾನು ಕುಂದ್ರಿಸಿ ಒಟ್ಟ ನನ್ನ ಏನು ಮಾಡಕ್ಕೆ ಹಚ್ಚಿಲ್ಲ ನೋಡ್ರಿ, ನನ್ನ ಮಗಳು ಕುಂದ್ರಿಸಿ ಊಟ ಹಾಕ್ತಿದ್ಲು ನನಗಂತ ಹಂಗೆ ಹೇಳೋದು ಹಂಗೆ. ಅವಾಗ ಆಕಿ ಸೊಸಿ ಏನು ಮಾಡ್ತಾಳೆ, ನಮ್ಮ ಮಾವು ಹಂಗಿದ್ಲು, ನಮ್ಮ ಮಾವು ಹಿಂಗಿದ್ಲು. ಯಾಕೆ ಮತ್ತು ನಿಮ್ಮ ಮಗಳು ಹೇಳಕತ್ರ ಅವ್ರು ಅವಂದು ಹೇಳ್ತಾಳೆ ಆಕಿ. ಆದ್ರೆ ತಪ್ಪು ಏನಕ್ಕೈತಿ ಅಂತಂದ್ರೆ ಸ್ವಲ್ಪ ನೀವು ಬದಲು ಮಾಡ್ಕೊಡ್ರಿ. ಈ ಮನ್ಯಾಗ ಒಬ್ಬ ಗಣಮಗ ಅದಾನ, ಒಬ್ಬ ಹೆಣ್ಮಗ ಅದಾನ. ಹ್ಞೂ ಅನ್ರಿ ಅವ್ವ, ಒಬ್ಬಾಕಿ ಕೊಟ್ಟಿರಿ, ಆ ಹುಡುಗಗೆ ತೊಗೊಂಡಿರಿ. ಆ ಹುಡುಗ ತೊಗೊಂಡ ಮೇಲೆ ಆಕಿ ಪತ್ರ ಬರೀತಾಳೆ ಅವ್ರ ಅವ್ಗೆ, ನಾನು ಗಂಡನ ಕರ್ಕೊಂಡು ಊರಿಗೆ ಬರಾಕತ್ತೀನಿ ಅಂತ. ಇಷ್ಟು ಖುಷಿ ಆಕೈತೆ ಅವ್ರ ಅವ್ಗೆ. ಎಲ್ಲರನ್ನೂ ಕರೀತಾಳೆ, ಉಣ್ಣೆನಾರು ನೀ ಬಾಯ್ ಎಲ್ಲರೂ ಕರೆಸ್ತಾರೆ. ಮತ್ತು ಮಗಳು ಬರಾಕತ್ತಾಳೆ ಒಂದೇ ಸಲ ಅಂದ್ಬಿಡ್ಲಿ ಎಲ್ಲರೂ. ಆಕೆ ಎಷ್ಟು ಡಿಮಾಂಡ್ನಾಗ ಬರ್ತಾಳೆ. ಒತ್ತು ಮಗಳು ಬರ್ಬೇಕಾದ್ರೆ ತನು 2 ಸುಟ್ಕೇಸ್ ಇದ್ವು ಅಂದ್ರೆ 3 ಸುಟ್ಕೇಸ್ ಮಾಡ್ತಾಳೆ ಆಕಿ. ತವ್ರ ಮನೆಗೆ ಹೋಗ್ಬೇಕಾದ್ರೆ ಎಲ್ಲ ಬಿದ್ದಿದ್ದು ಎಲ್ಲ ಸಾಮಾನು ತೊಗೊಂಡು ಬಂದು ಗಂಡನ ಕೈಯಾಗ ಅವಂದೇನಿಲ್ಲ, ಧರ್ಮಸ್ಥಳದ ಮಂಜುನಾಥನ ಒಂದು ಉಂಗ್ರ ಇದ್ದು ಒಂದು ಚಲೋ ಬಟ್ಟೆ ಬ್ಯಾಗ್ ಹಾಕ್ಕೊಂಡು ಸುಮ್ಮನೆ ಹಾಕ್ಕೊಂಡು ಇದು ಮಾಡ್ಕೊಂಡು ಕೈಯಾಗಿ ಆಡ ತಲೆ ಮೇಲೆ ಒಂದು ಹೊತ್ಕೊಂಡು ಬರ್ತಿರ್ತೈತೆ ಅದು ಪಾಪ. ಇವ್ರು ನೋಡ್ಬೇಕು ಒಂದು ಬ್ಯಾಗ್ ಹಾಕ್ಕೊಂಡಿರ್ತಾರೆ. ಯಾವ್ದು ಬ್ಯಾಗ್ ರೀ ಅವರದ? ಯಾವ್ದು ರೀ? ವೆನಿಟಿ ಬ್ಯಾಗ್ ಅಲ್ಲದ, ದೊಡ್ಡ ವಿನಿಟಿ ಬ್ಯಾಗ್ ಅದ. ಅದರೊಳಗೆ ಎಲ್ಲ ಐಟಮ್ ಇರ್ತಾವೆ. ಬೇಕಾದ್ರೆ ಏನು 4 ದಿವಸ ಉಪವಾಸ ಇದ್ರು ಬೇಕಾಗುವ ಐಟಮ್ ದ್ರಾಕ್ಷಿ ಗೋಡಂಬಿ ಎಲ್ಲ ಇಟ್ಟಿರ್ತಾರೆ ಅದ್ರಾಗ. ವಿಚಾರ ಮಾಡಿರಿ, ಆ ಬ್ಯಾಗ್ ಹಾಕ್ಕೊಂಡು ಹಿಂಗೆ ಬರಬೇಕಾದ್ರೆ ಅವ್ರವು ಇಡೀ ಊರು ಮಂದಿನ ಕರೀತಾಳ, ನಮ್ಮ ಮಗಳು ಬರಾಕತ್ತಾಳ ನೋಡ್ಬರ್ರಿ, ನನ್ನ ಮಗಳು ಬರಾಕತ್ತಾಳ ನೋಡ್ಬರ್ರಿ ಅಂತ. ಮಗಳು ಬರಾಕತ್ತಾಳ ನೋಡಾಕತ್ತಿ ಭಾಳ ಸುಲೋ. ಆದ್ರೆ ನಾ ಹೇಳಾಕತ್ತಿದ್ದು ಮಾತು ಅರ್ಥ ಮಾಡ್ಕೊಳ್ರಿ. ಎಲ್ಲರಿಗೂ ಹೇಳ್ತಾಳ,
ಅಳಿಯ ಸುಟ್ಕೇಸ್ ಹೊತ್ಕೊಂಡು ಬಂದ ಅಂದ್ರೆ ನೋಡ್ರಿ ನನ್ನ ಮಗಳು ವೈಭೋಗನ ಎಷ್ಟು ಚಲೋ ನಡೆದೈತ್ರಿ. ಅಳಿಯ ಒಂದು ಸಾಮಾನು ಸಹಿತ ನನ್ನ ಮಗಳ ಕೈಯಾಗ ಕೊಟ್ಟಿಲ್ರಿ, ನನ್ನ ಪಾಲಿಗೆ ಅಳಿಯ ದೇವ್ರು ಸಿಕ್ಕಾನ್ರಿ ಅಂತ ಇಡೀ ಊರು ಮಂದಿ ಮುಂದೆ ಹೇಳ್ತಾಳೆ. ಯಾವಾಗ ಮಗಳು ಸುಟ್ಕೇಸ್ ಹೊತ್ಕೊಂಡು ಅಳಿಯ ಬಂದ್ರ ಅಳಿಯ ಏನಾದ ಪಟ್ನ ಹೇಳ್ರಪ್ಪ, ಅಳಿಯ ದೇವ್ರಾದ. ಮಗಳು ಸುಟ್ಕೇಸ್ ಹೊತ್ಕೊಂಡು ಬಂದ ಅಳಿಯ ದೇವ್ರ ಅಕ್ಕನ ಅನ್ನೋದಾದ್ರೆ ವಿಚಾರ ಮಾಡ್ಕೊಡ್ರಿ ನೀವು. ಮತ್ತು ಇಲ್ಲಿದ್ದಕ್ಕೆ ಮನೆಯಾಗಿದ್ದಕ್ಕೆ ಸೊಸಿ ಮತ್ತು ಮಗಳು ಬಂದಾಳ, ನಿಮ್ಮ ಅಕ್ಕ ಬಂದಾಳ, ನಾವು ಒಂದು 4 ದಿವಸ ಊರಿಗೆ ಹೋಗಿ ಬರೋಣ ಅಂತ ತಿಳ್ಕೊಂಡು ಈಕೆ 3 ಸುಟ್ಕೇಸ್ ತೊಗೊಂಬಂದಿದ್ರೆ ಆಕೆ 4 ತಯಾರು ಮಾಡ್ತಾಳೆ ಮನೆಯಾಗಿದ್ದಕ್ಕೆ. ಮತ್ತು ಅದು ಹಂಗೆ ಹತ್ತದ ಯಾವ 4 ತಯಾರು ಮಾಡಿ ಆಕೆ ಅಂತಾಳೆ ಹೋಗಿ ಹೇಳ್ಬರ್ರಿ ನಿಮ್ಮ ಹೋಗಿ ಬರ್ತೀವಿ ಅಂತ ತಿಳ್ಕೊಂಡು ನೀವು ಎಲ್ಲ ಸುಟ್ಕೇಸ್ ರೆಡಿ ಮಾಡಿ ಮತ್ತು ನಾನು ಹೆಣ್ಮಗಳು ಕರೆಯಾಕತ್ತಾರೆ, ಹೆಂಡತಿ ಹೋಗಿ ಬರ್ತೀನಿ 4 ದಿವಸ ಹೋಗಿ ಬರ್ತೀನಿ ಅಂತ ಹೇಳಿದ್ಗಳೇ ಮತ್ತೆ ಕರಿತಾರೆ, ನೀ ಬಾ ನೀವು. ಅಳಿಯ ಸುಟ್ಕೇಸ್ ಹೊತ್ಕೊಂಡು ಬಂದಾಗ ಏನಾಗ್ಯಾನ ದೇವ್ರಾಗ್ಯಾನ, ಅಳಿಯ ದೇವ್ರಾಗ್ಯಾನಿಲ್ಲ. ಇಲ್ಲಿ ಮಗಳು ಸುಟ್ಕೇಸ್ ಹೊತ್ಕೊಂಡು ಬಂದ ಅಳಿಯ ದೇವ್ರಕ್ಕನ ಮತ್ತು ಸೊಸಿ ಸುಟ್ಕೇಸ್ ಮಗ ಹೊತ್ಕೊಂಡು ಹೊಂಟ ಅಂದ್ರೆ ಹೆಂಗೆ ಹೊಂಟ ನೋಡ್ರಿ, ಜೋಕ್ಮಾರ್ ಹೊಂಟಂಗೆ ಆಕಿನಿಂದ ಅಂತ ಇಲ್ಲಿ ಚಲೋ ಮಾಡ್ತಾರೆ. ಎಲ್ಲಿ ಚಲೋ ಆತ್ರಿ ಅವರ, ಎಲ್ಲಿ ಚಲೋ ಆತ್ ನೀವೇ ಹೇಳ್ಬಿಟ್ರಿ ಪಟ್ನ. ಇದ್ದಕ್ಕಿನ್ನ ನಾವು ಹೊಗಳ್ಕೊಂತ ಕುಂದ್ರದು, ಹೋದಕ್ಕಿನ ಹೊಗಳದು, ಇದ್ದಕ್ಕಿನ ಬೇಯ್ದು ಮಾಡಿದ್ರೆ ಯಾವ ಮನೆಯಾಗನ ಸಂಸಾರ ಚಂದ ನಡೆಯಕ್ಕೆ ಸಾಧ್ಯ ಇಲ್ಲ. ಹೊರಗಿದ್ದವ್ರು ಇವರು ದುಡಿಯಕ್ಕೆ ಹೊರಗೆ ಹೊಕ್ಕಾರ. ನೀವು ಮುಂಜಾನೆಯಿಂದ ಸಂಜೆ ಮಟ್ಟ ನೀವು ಇರ್ತೀರಿ, ತೆಳಗಿನ ರೂಮ್ನಾಗ ಒಂದು ಟಿವಿ, ಮ್ಯಾಗಿನ ರೂಮ್ನಾಗ ಒಂದು ಟಿವಿ. ಅತ್ತಿನ ಹೆಂಗೆ ಕಂಟ್ರೋಲಾಗಿ ಇಟ್ಕೋಬೇಕಂತ ಒಂದು ಚಾನಲ್ ತೋರಿಸ್ತಾವ, ಸೊಸಿನ ಹೆಂಗೆ ಕಂಟ್ರೋಲಾಗಿ ಇಟ್ಕೋಬೇಕಂತ ಇನ್ನೊಂದು ಚಾನಲ್ ತೋರಿಸ್ತಾವ. ಇವನ್ನ ಯಾರು ಹೆಂಗೆ ಕಂಟ್ರೋಲಾಗಿ ಇಟ್ಕೋಬೇಕಂತ ತಿಳ್ಕೊಂಡು ಅವ ನೋಡೋಕೆ ಆಗೋದಿಲ್ಲ. ನಮ್ಮ ಮನ್ಯಾಗ ಹೆಣ್ಮಕ್ಳು ಅದಾರ, ನಮ್ಮ ಮನ್ಯಾಗ ನಮ್ಮ ತಾಯಿ ಅದಾಳ, ನಾನು ಅಲ್ಲಿ ಹೋಗಿ ಬುರ್ಮಿಟ ಕುಡಿಬೇಕು, ಕಾಫಿ ಕುಡಿಬೇಕು, ಸಾಯಂಕಾಲ ಮನೆಗೆ ಹೋಗ್ಬೇಕಂತ ಅವ ಬರ್ತಾನೆ. ಬಂದು ಕೂಡಲೇ ಚಲೋ ಆಕೈತೆ ನೋಡು, ಅದು ಹಂಗೆ ಮಾಡ್ತೈತಿ, ಇದು ಹಿಂಗೆ ಮಾಡ್ತೈತಿ, ಹಂಗೆ ಮಾಡ್ತೈತಿ, ಹಿಂಗೆ ಮಾಡ್ತೈತಿ ಅಂದ ಕೂಡಲೇ ನೀವು ಇಬ್ಬರು ನಿಮ್ಮ ಕಂಟ್ರೋಲ್ನಾಗ ಇಟ್ಕೋಬೇಕಂತ ನೀವು ಹೊಂಟ್ರೆ ಇವ ವಿಚಾರ ಮಾಡ್ತಾನೆ. ಇವರಿಬ್ಬರನ್ನ ಕಂಟ್ರೋಲ್ನಾಗ ಇಟ್ಕೋಬೇಕಾದ್ರೆ ಬೋರ್ಮಿಟ ಕುಡಿದು ಹೊರಂಗಿಲ್ಲ ಅಂತ ತಿಳ್ಕೊಂಡು ಹೊರಗೆ ಹೋಗಿ ಒಂದಿಷ್ಟು ಹಾಕ್ಕೊಂಡು ಬಂದ ನಿಮ್ಮ ಕಂಟ್ರೋಲ್ ತಪ್ಪಿಸ್ತಾನೆ. ಕುಡಿಯಕ್ಕೆ ಹತ್ತದವ್ರು ಯಾರು? ಇಲ್ಲೇ ಇದನ್ನು ಭಾವನೆ ಇಷ್ಟು ತಲೆಯಾಗಿ ಇಟ್ಕೊಂಡು ನಾವು ಏನು ಬದುಕಬೇಕು ಅಂತಂದ್ರೆ ಇದ್ದಕ್ಕಿನ್ನ ನೀವು ತೆಗಳ್ಬೇಡ್ರಿ, ಹೋದಕ್ಕಿನ್ನ ಹೊಗಳ್ಬೇಡ್ರಿ. ಯಾರು ಹೋಗ್ಯಾರಲ್ಲ ಆಕಿನ್ನ ಸೊಸಿ ಅಂತ ತಿಳ್ಕೊಡ್ರಿ, ಯಾರು ನಿಮ್ಮ ಮನೆಗೆ ಬಂದಾಳಲ್ಲ ಆಕಿನ್ನ ಮಗಳು ಅಂತ ತಿಳ್ಕೊಂಡ್ಬಿಟ್ರಿ ಅಂದ್ರೆ ಅಂಥ ಸಂಸಾರ ಜಗತ್ತಿನಾಗ ಇನ್ನೆಲ್ಲಿ ಇರಂಗಿಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಬಹುತೇಕ ಇದನ್ನು ಎಷ್ಟು ಹೇಳಿದ್ರು ಸಮಯ ಮುಗಿಯಂಗಿಲ್ಲ ತಾಯಿ. ಹಾಗಾಗಿ ಪ್ರೀತಿಯಿಂದ ಅತ್ತಿ, ಸೊಸಿ, ಅಣ್ಣ, ತಮ್ಮ, ಮಾವ ಎಲ್ಲರ ಡೈನಿಂಗ್ ಟೇಬಲ್ ಮ್ಯಾಗ ಕುತ್ಕೊಂಡು ಇದರ ಬದರ ಕುತ್ಕೊಂಡು ಊಟ ಮಾಡೋದ್ರಾಗಿರುವಂಥ ಆನಂದ ಅವರೊಂದು ಮಕ ಇವರೊಂದು ಮಕ ಮಾಡ್ಕೊಂಡು ಕುಂತ್ರೆ ಯಾವತ್ತೂ ಉಪಯೋಗ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ ಪ್ರೀತಿಯಿಂದ ಇರಿ. ಎಷ್ಟು ಬ್ಯಾಂಕ್ ಬಂದು ಸ್ಟೂಡೆಂಟ್ ಫೋಟೋ ಹೊಡ್ಸ್ಕೊಳಕ್ಕೆ ರೊಕ್ಕ ಇರೋದಿಲ್ಲ ಅವ್ರ ಹತ್ರ. ಅದು ನಾ ಮೊನ್ನೆ ಒಂದು ಊರಿಗೆ ಹೋಗಿದ್ದೆ, ಹೊಳ್ಳ ಆ ಹುಡುಗಿ ಹೆಸರು ಹೇಳಕತ್ತಿದ್ರು ಅವ್ರು, ಇದ್ರಾಗ ಫಸ್ಟ್ ಬಂದಾಳ, ಅದ್ರಾಗ ಫಸ್ಟ್ ಬಂದಾಳ, ಇದ್ರಾಗ ಫಸ್ಟ್ ಎಲ್ಲ ಪ್ರಶಸ್ತಿ ತೊಗೊಬರ್ಬೇಕಾದ್ರೆ ಆ ಫೋಟೋಗ್ರಾಫರ್ ಇದ್ನಲ್ಲ ಆ ಹುಡುಗಿಗೆ ಗೊತ್ತಿಲ್ಲ ಪಾಪ. ಆ ಫೋಟೋಗ್ರಾಫರನ್ನ ಕೈ ಮಾಡಿ, ಅಣ್ಣ ಜಾಸ್ತಿ ಫೋಟೋ ಹೊಡಿಬೇಡ ನಾನ್ಲೇಕಿ, ನಾ ಯಾಕೆ ಇರ್ಬೇಕು ಬಿಡು ಅಂತ ತಿಳ್ಕೊಂಡು ಸೂಕ್ಷ್ಮ ಕೇಳಿದ್ರೆ, ಯಾಕಮ್ಮ ಫೋಟೋ ಯಾಕೆ ಹೊಡಿಬಾರ್ದು ಅಂತ ಕೇಳಿದ್ರೆ ಆಕೆ ಏನು ಅನ್ಬೇಕು, ನನಗೆ ಇದು ಭಾಳ ಕಷ್ಟ ಅನ್ನಿಸ್ತದ ಅಪ್ಪ ನಮ್ಮಪ್ಪ ಭಾಳ ಬಡವದಾನ್ರಿ, ಅಣ್ಣ ಫೋಟೋಗೆ 10 ರೂಪಾಯಿ ಕೇಳಿದ್ರೆ 20 ಫೋಟೋ ನನವು ಅದಾವೆ, 20 ಫೋಟೋಕ್ಕೆ ಅಷ್ಟು ರೊಕ್ಕ ಕೊಡೋಕೆ ನನ್ನ ಹತ್ರ ರೊಕ್ಕ ಇಲ್ರಿ, ಅದಕ್ಕೆ ನಾ ಫೋಟೋ ಹೊಡಿಬೇಡ ಅಂತ ಹೇಳ್ತೀನಿ ಅಂತಂದ್ರೆ ಎಷ್ಟು ಬಡತನದಾಗ ಐತೆ ಅನ್ನುವಂಥದ್ದನ್ನು ವಿಚಾರ ಮಾಡ್ಕೊಳ್ರಿ. ಇಂಥ ಬಡತನದಾಗ ಹುಟ್ಟಿದವ್ರು 20 ಫೋಟೋದಾಗ ಬರುವ ಹಂಗೆ ಸಾಧನೆ ಮಾಡಕತ್ತಾರ. ನಾವು ಹುಟ್ಟನೇ ಬಂಗಾರ ತೊಟ್ಟಲಾಗಿ ಹುಟ್ಟಿವಿ, ನಮ್ಮ ಒಂದು ಫೋಟೋ ಇಲ್ಲ. ಮತ್ತು ಎಲ್ಲರೂ ನೋಡಿದ್ರು ಪೊಲೀಸ್ ಸ್ಟೇಷನ್ನ ಫೋಟೋ ಕಾಣೋ ಹಂಗೆ ನಾವು ಬದುಕಾಕತ್ತೀವಿ. ವಿಚಾರ ಮಾಡ್ಕೋಬೇಕು, ಇದ್ರ ಮೇಲೆ ನಮ್ಮ ಜೀವನ ಹೆಂಗೆ ನಿಂತೈತೆ ಅನ್ನುವಂಥದ್ದು ನೋಡಿ. ನಾನು ಹೇಳಬೇಕಾಗಿರುವಂಥದ್ದು ಏನಿಲ್ಲ, ಒಬ್ಬ ಹಿಮಾದಾಸ್ ಅನ್ನುವಂಥ ಹುಡುಗಿಗೆ ಅವರಪ್ಪ ಬೂಟ್ ತಂದು ಕೊಡು ಅಂತ ಹೇಳಿದರೆ ತಂದು ಎಷ್ಟೇ ಕಷ್ಟ ಆದ್ರೂ ಸಹಿತ ಸಾದಾ ಬೂಟ್ ತಂದು ಕೊಟ್ಟ. ಸಾದಾ ಬೂಟ್ ತಂದು ಕೊಟ್ಟರೆ ಮಗಳು ಎಷ್ಟು ದೊಡ್ಡ ಐಕಂದ್ರೆ ಇನ್ಸ್ಪೈರ್ ತೊಗೋಬೇಕು. ಮಗಳು ಏನು ಮಾಡಿದ್ಲು ಅಂದ್ರೆ, ನಮ್ಮಪ್ಪ ಸಾದಾ ಬೂಟ್ ತಂದಾನಂತ ತಿಳ್ಕೊಂಡು ದುಃಖ ಪಡಲಿಲ್ಲ, ಅದ್ರ ಮೇಲೆ ಅಡಿಡಾಸ್ ಅಂತ ಬರ್ಕೊಂಡು ಸ್ಕೆಚ್ ಪೆನ್ಲೆ ತೊಗೊಂಡು ಅಡಿಡಾಸ್ ಅಂತ ತಿಳ್ಕೊಂಡು ಅದ್ರ ಮೇಲೆ ಹೆಸರು ಬರ್ಕೊಂಡು ಅದಾ ಬೂಟ್ ಹಾಕ್ಕೊಂಡು ಆಸಾಮದ ಗುಡ್ಡ ಗಾಡಿನೊಳಗೆ ಓಡಾಡಕತ್ಲು. ಆ ಓಡಾಡಿ ಎಷ್ಟು ಮೆಟ್ಟಿಗೆ ಸಾಧನೆ ಮಾಡಿದ್ಲು ಅಂತಂದ್ರೆ, ಮುಂದೆ ಒಲಿಂಪಿಕ್ ಓಟದೊಳಗೆ ಅಂಡರ್-19 ಒಳಗೆ ಎಷ್ಟಂದ್ರೆ 57 ಸೆಕೆಂಡಿನೊಳಗೆ 57.6 ಸೆಕೆಂಡಿನೊಳಗೆ 400 ಮೀಟರ್ ಓಟವನ್ನು ಓಡಿ ಬಂಗಾರದ ಪದಕವನ್ನು ಭಾರತ ದೇಶಕ್ಕೆ ತಂದಲ್ಲ. ಹೊಡ್ರಿ ಒಂದು ಜೋರ ಚಪ್ಪಾಳಿ, ಏನಾಗೋದಿಲ್ಲ, ಏನೂ ತೊಂದರೆ ಇಲ್ಲ. ಇಷ್ಟು ನಿಮಿಷದೊಳಗಲ್ಲ, ಇಷ್ಟು ಸೆಕೆಂಡಿನೊಳಗೆ ಓಡಿ ಬಂಗಾರದ ಪದಕವನ್ನು ತಂದು ಕೊಟ್ಟ ಕೂಡಲೇನ ಅಡಿಡಾಸ್ ಕಂಪ್ನಿಯವರು ಯಾವ ತಂದು ಸಾದಾ ಬೂಟ್ ತಂದು ಕೊಟ್ಟಾಗ ಅಡಿಡಾಸ್ ಅಂತ ಬರ್ಕೊಂಡಿದ್ಲಲ್ಲ, ಅದ ಅಡಿಡಾಸ್ ಕಂಪ್ನಿಯವ್ರು ಕರೆದು ನಮ್ಮ ಬೂಟಿಗೆ ನೀ ಅಂಬಾಸೆಡರ್ ಆಗಬೇಕು ಅಂತ ತಿಳ್ಕೊಂಡು ಆಕೆಗೆ ಬೂಟ್ ಗಿಫ್ಟ್ ಕೊಡಬೇಕಲ್ಲ,
ಆಕಿನ ಕಂಪ್ನಿಗೆ ಅಂಬಾಸಿಡರ್ ಮಾಡಿಕೊಂಡು ಆಕಿಗೆ 2 ಬೂಟ್ ಗಿಫ್ಟ್ ಕೊಟ್ಟಿದ್ರಲ್ಲ, ಅದ್ರ ಮೇಲೆ ಅಡಿಡಾಸ್ ಕಂಪ್ನಿ ಹೆಸರು ತೆಗೆದು ಹಿಮಾದಾಸ್ ಅಂತ ತಿಳ್ಕೊಂಡು ಬೂಟ್ ಮೇಲೆ ಬರೆದು ಕೊಟ್ಟು 2 ಬೂಟ್ ಕೊಟ್ಟರೆ ಆಕಿಗೆ. ಅಂಥ ಸಾಧನೆಯನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕು. ಏನು ಇಲ್ಲ ಅಂತ ತಿಳ್ಕೊಂಡು ಕೊರಗಬೇಡ, ನಿನ್ನ ಹಿಂದೆ ನಾನು ಇದ್ದೇನೆ, ಏನೇ ಮಾಡು ಒಳ್ಳೆಯದನ್ನು ಮಾಡು ಸಮಾಜದಾಗ ಅಂತ ತಿಳ್ಕೊಂಡು ಒಳ್ಳೆಯ ರೀತಿಯ ಮಾರ್ಗದರ್ಶನ ಮಾಡಿ ಆ ಮಕ್ಕಳ ಭವಿಷ್ಯತ್ತನ್ನು ನಾವು ಹಿಡಿದಿಟ್ಕೊಳ್ಳುವಂಥ ಪ್ರಯತ್ನ ಮಾಡಬಾರ್ದು. ಒಳ್ಳೆಯ ರೀತಿಯಿಂದ ಮುನ್ನಡೆಸುವಂಥ ಪ್ರಯತ್ನವನ್ನು ನಾವು ನೀವೆಲ್ಲ ಮಾಡಬೇಕನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಯಾವುದು ಹುಟ್ಟಿದ್ದು ಅಯೋಗ್ಯ ಇಲ್ಲ, ಹುಟ್ಟಿದ್ದೆಲ್ಲವೂ ಭಾಳ ಚೆನ್ನಾಗಿರ್ತದೆ. ಅವನು ಹೆಂಗೆ ದಾರಿ ಹಿಡಿಸ್ಬೇಕನ್ನುವಂಥದ್ದು ಇಲ್ಲಿ ಕುಂತಿರ್ತಕ್ಕಂಥ ನಾವು ನೀವೆಲ್ಲ ವಿಚಾರ ಮಾಡ್ಬೇಕನ್ನುವಂಥ ಮಾತನ್ನು ಹೇಳಿ, ನಿಮ್ಮ ಮಕ್ಕಳಿಗೆ ಒಂದಿಷ್ಟು ಜಾಸ್ತಿ ಟಿ ವಿ ನೋಡ್ಕೊತಿದ್ರಂದ್ರೆ ಅವ್ರು ಒಂದು ಸ್ವಲ್ಪ ಯಾವಾಗಾರ ಹೇಳ್ರಿ, ನಿಮ್ಮ ಮಕ್ಕಳು ಏನು ಮಾಡ್ತಾವೆ, ಅವ್ರ ಚಲನವಲನ ಏನೈತಿ, ನಿಮ್ಮ ಮಕ್ಕಳು ನಿಮ್ಮ ಮುಂದೆ ಅವು ಅನೇಕ ಭಾವನೆಗಳನ್ನು ವ್ಯಕ್ತ ಮಾಡ್ತಿರ್ತಾವೆ, ಅದು ಗೊತ್ತು ಮಾಡ್ಕೊಳ್ಳಾರ್ದಂಗೆ ಅನಾಹುತಕ್ಕೆ ಈಡು ಮಾಡುವಂಥ ಪ್ರಯತ್ನವನ್ನು ಯಾವ ತಂದೆ ತಾಯಿಗಳು ಮಾಡಬಾರ್ದು ಅನ್ನುವಂಥದ್ದನ್ನು ಹೇಳ್ತಾ, ಯಾಕಂದ್ರೆ ರಿಸಲ್ಟ್ ಬಂದ ಕೂಡಲೇ ಒಂದು ಫೇಲ್ ಆಗೈತೆ, ಒಂದು 4 ಮಾರ್ಕ್ಸ್ ಕಮ್ಮಿ ಆಗ್ಯಾವ, ಶಾಂತಿ ಇರಿ ಒಂದು ಸ್ವಲ್ಪ. ಏನು ಜಗತ್ತ ಬಿದ್ದು ಹೊಂಟಿಲ್ಲ ಅಲ್ಲಿ, ಏನು ಪಾಸ್ ಫೇಲ್ ಆದವ್ರು ಏನು ಜಗತ್ತಿನ ಇದನ್ನಾಗಿಲ್ಲ ಅಂತ ಮಾಡ್ರಿ ನೀವು. ಇಷ್ಟು ಹಾಕೊಂಡು ದೊಡ್ಡದು ಮಾಡಿ ಇಲ್ಲಿ ಕುಂತ್ಕೊಂಡು ಮ್ಯಾಕ್ ಕುತ್ಕೊಂಡು ಇಷ್ಟು ಮಂದಿ ಕುಂತ್ಕೊಂಡು ಪ್ರವಚನ ಹೇಳಕತ್ತೀನಲ್ಲ, ನಾ ಎಷ್ಟು ಪಾಸ್ ಆಗಿ ನಿಂತು ಮಾಡ್ರಿ ನೀವು. 10th 6 ಫೇಲ್ ಆಗ್ಯಾವ ನಾನು. ಹೌದು ಸರ್, 10th 6 ಫೇಲ್ ಆಗ್ಯಾವ ನಾನು. ಏನು ಹೇಳೋದಕ್ಕೆ ಮುಜುಗರ ಏನೈತಿ? ಹೌದು, ಅವಾಗ ಜ್ಞಾನ ಇರಲಿಲ್ಲ, ಫೇಲ್ ಆಗೈತಿ ನಂದು. ಫೇಲ್ ಆಗಿ ಶಿರಟ್ಟಿ ಫಕೀರೇಶ್ವರ ಮಹಾಸ್ವಾಮಿಗಳು ಅಂತದಾರೆ ಈಗಿನ ದೊಡ್ಡ ಜಗದ್ಗುರುಗಳು, ಅವರು 13ನೇ ಪಟ್ಟಾಧ್ಯಕ್ಷರಾಗಿರುವಂಥ ಶಿರಟ್ಟಿ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳವರ 10 ವರ್ಷ ಸೇವಾ ಮಾಡಿ ದೊಡ್ಡವಾಗೇನೆ ಹೊರತಾಗಿ ನಾನು ಸಾಲಿ ಕಲಿತು ದೊಡ್ಡವಾಗಿಲ್ಲ ಅನ್ನುವಂಥದ್ದನ್ನು ಎಲ್ಲ ಊರಾಗೂ ಹೇಳ್ತೀನಿ ನಾನು. ಅಂದರೆ ಪಾಸ್ ಆದ ಮಗನ ಅಷ್ಟೇ ನೋಡ್ಬೇಕು ನೀವು. ಹಂಗೆ ಈ ಊರು ತುಂಬ ನೋಡ್ರಿ ಸರ್ ನೀವು, ಯಾವಾರ ಚಲೋ ನೀವು ಮತ್ತು ಮಕ್ಕಳ ವಿಷಯದೊಳಗೆ ಹೆಚ್ಚು ಇದನ್ನು ಮಾಡೋರು ನೀವು. ಯಾವುದು ಮನ್ಯಾಗ ಒಂದು ಸ್ವಲ್ಪ ಚಲೋ ಇರ್ತದೆ, ಸ್ವಾಮಿಗಳು ಹೋದ್ರಂದ್ರೆ ಗೌಡ್ರಿ ಹಂಗೆ ಇದ ನನ್ನ ಮಗ ನೋಡ್ರಿ, ನನ್ನ ಮಗ ನೋಡ್ರಿ, ಮತ್ತು ಇನ್ನೊಂದು ಹೊಟ್ಟೆ ಹುಟ್ಟಿದ ಜಂತ ಅನ್ನೋದು. ಯಾರ ಚಲೋ ಇದ್ವು ಅಂದ್ರೆ ಹೊಳ್ಳ ಬಳ ಇವ್ ನಮ್ಮ ಮನೆ ಕೀರ್ತಿ ಬೆಳಗೋಸ ಇವನಾರಿ ಹಿಂಗೆ ಅಂದು ಇನ್ನೊಂದು ಮಗ ಅಂತಿರ್ತೈತಿ. ಎಟ್ಟರ ಇವನ್ನ ಹಗ್ಗ ಹಾಕ್ತಾರೆ ಇವರು. ಒಂದು ದಿವಸ ಹಾರ್ಕೊಂಡು ವಿಮಾನದಾಗ ಬೇರೆ ದೇಶಕ್ಕೆ ಹೋಗ್ಕನ, ಅಂತಿಮ ಇವ್ರು ವಿಮಾನ ಹೊರಕ್ಕೆ ನಾನಾ ಬೇಕಂತ ಅವ ಅಂತಿರ್ತಾನೆ ಅಲ್ಲಿ ಕುತ್ಕೊಂಡು. ಲಾಸ್ಟ್ನಾಗ ವಿಮಾನ ಹೊರವ ಯಾರು ಅವ ಅಲ್ಲಿಂದ ಬರ್ಬೇಕಾದ್ರೆ ಲೇಟ್ ಆಗಿರ್ತೈತಿ, ಇಲ್ಲಿ ಇದ್ದವನ ಹೊರಬೇಕಲ್ಲ ವಿಮಾನನ. ಹಾಗಾಗಿ ನಾವೇನು ವಿಚಾರ ಮಾಡ್ಕೋಬೇಕಂದ್ರೆ ನಮ್ಮ ಮಕ್ಕಳಿಗೆ ಮೌಲ್ಯವನ್ನು ತುಂಬುವಂಥ ಪ್ರಯತ್ನ ಮಾಡಿರಿ. ಒಂದು ಸಾಣದ ಒಂದು ಹೆಚ್ಚ ಒಂದು ಕಮ್ಮಿ ಎಲ್ಲ ಮಕ್ಕಳು ಚಲೋನ ಹುಟ್ಟಿದ್ರೆ ಜಗತ್ತು ಹಿಂಗೆ ಯಾಕಿರ್ತಿತ್ತು. ಹುಟ್ಟಿದವ್ರೆಲ್ಲರೂ ಚಲೋ ಆಗಿದ್ರೆ ಬರೀ ಇಡೀ ಭಾರತ ದೇಶದಿಂದ ತುಂಬ ಭಾರತ ಸೆಂಟ್ರಲ್ ನೌಕರಿದಾರ ಎಷ್ಟು 2% ಅದ್ರ ಬರೀ 2%. 2% 144 ಕೋಟಿ ಒಳಗೆ 2% ನೌಕರಿ ಸಿಗ್ತೈತೆ ಅಂದ್ರೆ ಹುಟ್ಟಿದವ್ರೆಲ್ಲರೂ ನೌಕರಿನ ತೊಗೊಂಡಿದ್ರೆ ಹೆಂಗೆ ಆಕೈತೆ ಬಾಳೆ? ಹಂಗಾಗೋದಿಲ್ಲ. ಅದಕ್ಕೆ ಮೌಲ್ಯವನ್ನು ತುಂಬಿಕೊಡ್ರಿ, ಬದುಕುವ ದಾರಿಯನ್ನು ಹೇಳಿಕೊಡ್ರಿ. ಅಂದ್ರೆ ನಿಮ್ಮ ಮಕ್ಕಳು ಅವನು ಆರಾಮಿರ್ತಾವೆ, ನಾಳೆ ಇವೂ ಇರ್ತಾವೆ. ಕೊನೆಯದಷ್ಟೇ ನಿಮ್ಮ ಮಕ್ಕಳಿಗೆ ಇಷ್ಟ ಕೊಟ್ಟು ಕಳಿಸ್ಬೇಕು. ಯಾವಾಗಲೂ ಸಹಿತ ನಮ್ಮ ಮಕ್ಕಳನ್ನು ನಮಗಿಂತ ಹೆಚ್ಚು ನಮ್ಮನ್ನು ಬಿಟ್ಟು ಹೋಗುವಷ್ಟು ಮೆಟ್ಟಿಗೆ ನಮ್ಮ ಮಕ್ಕಳನ್ನು ಬೆಳೆಸಬಾರ್ದು. ಅವು ಎಷ್ಟೇ ದೊಡ್ಡವಾದರೂ ನಮ್ಮ ಕೈಗೆ ನಿಲ್ಕಬೇಕು, ಆ ಹಣ್ಣು ಹರ್ಕೊಂಡು ನಾವು ತಿನ್ನಬೇಕು. ಹಂಗೆ ನಮ್ಮ ಮಕ್ಕಳನ್ನು ಕಳಿಸ್ರಿ. ಅವಕ್ಕೆ ಯಾವಾಗಾರ ಮನೆ ಪ್ರೀತಿ ಕೊಡ್ರಿ. ಬರೀ ಹೊರಗಿಂದ ಹೇಳಕ್ಕೆ ಹೋಗ್ಬೇಡ್ರಿ, ಹೊರಗೆ ತಿನ್ಸಕ್ಕೆ ಹೋಗ್ಬೇಡ್ರಿ. ಮನೆ ಒಳಗೆ ಕೂತ್ಕೊಂಡು ಕೂಡಿ ಉಣ್ಣುವಂಥ ಅವಕಾಶವನ್ನು ಕೊಡ್ರಿ ಅಂತ ಹಾರೈಸಿ